ಆರ್ಎಸ್ಎಸ್ ಸಂಘವನ್ನ ಬಿಜೆಪಿ ನಾಯಕರು ಹೊಗಳೋದು ಸಹಜ. ಆದರೆ ಇಲ್ಲಿ ಕಾಂಗ್ರೆಸ್ ಶಾಸಕರೊಬ್ಬರೇ ಆರ್ಎಸ್ಎಸ್ ಅನ್ನ ಹಾಡಿ ಹೊಗಳಿದ್ದಾರೆ. ಹಾಗಾದ್ರೆ ಆ ಕಾಂಗ್ರೆಸ್ ಶಾಸಕರು ಯಾರು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಸಮಸ್ಯೆಗಳಿಲ್ಲ, ಹಿಂದೇನೂ ಇರಲಿಲ್ಲ, ಈಗಲೂ ಇಲ್ಲ. ಆರ್ಎಸ್ಎಸ್ ಸಂಘ ಪರಿವಾರವನ್ನ ಹಾಡಿ ಹೊಗಳಿದ ಕಾಂಗ್ರೆಸ್ ಎಂಎಲ್ಎ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಸಮಸ್ಯೆಗಳಿಲ್ಲ, ಹಿಂದೇನೂ ಇರಲಿಲ್ಲ, ಈಗಲೂ ಇಲ್ಲ. ರಾಷ್ಟ್ರೀಯತೆಯನ್ನ ಪ್ರತಿಪಾದಿಸುವ ಸಂಘಟನೆ ಅದು. ಕೈ ಶಾಸಕನಿಂದಲೇ ಕಾಂಗ್ರೆಸ್ ಸರ್ಕಾರದ ನಿರ್ಧಾರದ ವಿರುದ್ಧ ಅಪಸ್ವರನ. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸ್ಫೋಟಕ ಹೇಳಿಕೆ. ಸಮಸ್ಯೆ ಇರುವುದು ಆರ್ಎಸ್ಎಸ್ ನಿಂದ ಅಲ್ಲ, ಬದಲಾಗಿ ಬಿಜೆಪಿಗರಿಂದ. ಚಡ್ಡಿ ತೊಟ್ಟ ಬಿಜೆಪಿಗರಿಂದಲೇ ಸಮಸ್ಯೆಗಳು ಉಲ್ಬಣಗೊಂಡಿರುವಂತಹದ್ದು. ಆರ್ಎಸ್ಎಸ್ ನಿಂದ ಸಮಸ್ಯೆ ಏನೂ ಇಲ್ಲ, ಆದರೆ ಚಡ್ಡಿ ಹಾಕಿರುವ ಬಿಜೆಪಿಗರಿಂದಲೇ ಸಮಸ್ಯೆ. ನಾಗಪುರದ ಆರ್ಎಸ್ಎಸ್ಸಿನ ಪ್ರಧಾನ ಕಚೇರಿಯ ಸರಸಂಘ ಚಾಲಕ ಮೋಹನ್ ಭಾಗವತ್ರಿಂದ ನಮಗೇನು ಸಮಸ್ಯೆಗಳಿಲ್ಲ, ಆದರೆ ಚಡ್ಡಿ ತೊಟ್ಟಿರುವ ತೇಜಸ್ವಿ ಸೂರ್ಯ ಬಿಜೆಪಿಗನಿಂದ ಸಮಸ್ಯೆ. ಆರ್ಎಸ್ಎಸ್ಸಿನ ಯಾವುದೇ ತರಹದ ನಾಯಕರಿಂದ ನಮಗೆ ಏನು ಸಮಸ್ಯೆಗಳಿಲ್ಲ. ಸಂಘ ಚಾಲಕ, ಸರಿಸಂಘ ಚಾಲಕ ಅಥವಾ ಶಿಕ್ಷಕ, ಹೀಗೆ ನಾನಾ ತರಹದ ಪೋಸ್ಟ್ಗಳಿರ್ತಾವೆ ಆರ್ಎಸ್ಎಸ್ನಲ್ಲಿ. ಅದು ಯಾವುದರ ಸಮಸ್ಯೆಗಳು ನಮಗಿಲ್ಲ. ನಮಗೆ ಸಮಸ್ಯೆ ಇರೋದು ಬಿಜೆಪಿ ನಾಯಕರು ಚಡ್ಡಿ ಹಾಕೊಂಡು ಆರ್ಎಸ್ಎಸ್ ಸೇರಿರ್ತಾರೆ ನೋಡಿ, ಅವರಿಂದ ಸಮಸ್ಯೆ. ಬೇಳೂರು ಗೋಪಾಲಕೃಷ್ಣ ಸಾಗರ ಶಾಸಕರವರು ಆಗಾಗ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರುತ್ತಿರ್ತಾರೆ. ಆರ್ಎಸ್ಎಸ್ ತತ್ವಗಳ ಬಗ್ಗೆ ಮಾತನಾಡಿಲ್ಲ ಅವರು. ಆರ್ಎಸ್ಎಸ್ನ ಅಜೆಂಡಾದ ಬಗ್ಗೆಯೂ ಕೂಡ ಮಾತನಾಡಲಿಲ್ಲ. ಆರ್ಎಸ್ಎಸ್ಸಿನ ಸಿದ್ಧಾಂತ, ಫಿಲೋಸಫಿಯ ಬಗ್ಗೆಯೂ ಕೂಡ ಮಾತನಾಡಲಿಲ್ಲ. ಆದರೆ ಅವರು ಮಾತನಾಡಿರೋದು ಆರ್ಎಸ್ಎಸ್ ಗಣವೇಷದಿಂದ ನಮಗೆ ಉಪದ್ರವವಿಲ್ಲ, ಆರ್ಎಸ್ಎಸ್ ಬಲಗೈಯಲ್ಲಿ ಹಿಡಿದುಕೊಳ್ಳುವ ದಂಡದಿಂದ ನಮಗೆ ಯಾವುದೇ ತರಹದ ಉಪದ್ರವ ಇಲ್ಲ, ಆರ್ಎಸ್ಎಸ್ ನಡೆಸುವ ಪರೇಡ್ನಿಂದ ಉಪದ್ರವವಿಲ್ಲ, ಆರ್ಎಸ್ಎಸ್ ನಡೆಸುವ ಬೈಟೆಕ್ನಿಂದ ಉಪದ್ರವ ಇಲ್ಲ. ನಮಗೆ ಉಪದ್ರವ ಏನಂತ ಹೇಳಿದ್ರೆ, ಅಸೆಂಬ್ಲಿಯಲ್ಲಿ ಕೂತು ಕ್ಷೇತ್ರದ ಪರ ಮಾತನಾಡಬೇಕಾಗಿರೋ ಶಾಸಕರೊಬ್ಬರು ಚಡ್ಡಿ ಹಾಕೊಂಡು ಆರ್ಎಸ್ಎಸ್ ಬೈಟೆಕ್ಕಿಗೆ ಹೋದ್ರೆ ನಮಗೆ ಸಮಸ್ಯೆ. 8 ವಿಧಾನಸಭಾ ಕ್ಷೇತ್ರದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಮಾತನಾಡಬೇಕಾಗಿರೋ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅರ್ಥಾತ್ MP ಒಬ್ಬರು ಚಡ್ಡಿ ಹಾಕೊಂಡು ಆರ್ಎಸ್ಎಸ್ ಪರೇಡಿಗೆ ಹೋದ್ರೆ ನಮಗೆ ಸಮಸ್ಯೆ. ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಅವರು. ಸಾಗರದ ಕಾಂಗ್ರೆಸ್ನ MLA. ಹಿಂದೆನೂ ಇರಲಿಲ್ಲ ಆರ್ಎಸ್ಎಸ್ನಿಂದ ಸಮಸ್ಯೆಗಳು, ಈಗಲೂ ಇಲ್ಲ. ಕೈ ಶಾಸಕನಿಂದಲೇ ಕಾಂಗ್ರೆಸ್ ನಿರ್ಧಾರದ ವಿರುದ್ಧ ಅಪಸ್ವರ ಎನ್ನುವಂತಹ ಅರ್ಥದಲ್ಲಿ ಈಗ ಚರ್ಚೆಗಳು ಶುರುವಾಗಿದೆ. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸ್ಫೋಟಕ ಹೇಳಿಕೆ. ಸಮಸ್ಯೆ ಇರುವುದು ಆರ್ಎಸ್ಎಸ್ನಿಂದ ಅಲ್ಲ, ಬದಲಾಗಿ ಬಿಜೆಪಿಗರಿಂದ. ಚಡ್ಡಿ ತೊಟ್ಟ ಬಿಜೆಪಿಗರಿಂದಲೇ ಸಮಸ್ಯೆಗಳು ಉಲ್ಬಣಗೊಂಡಿರೋದು ಅಂಥೇಳಿ ಶಾಸಕರು ಮಾತನಾಡಿದ್ದಾರೆ. ಹಾಗಾದರೆ ಸಾಗರ ಶಾಸಕರು ಏನು ಮಾತನಾಡಿದ್ರು ಕೇಳಿಸ್ಕೊಂಡು ಬರೋಣ. ನಾನು ಹೇಳೋದು, ನಾನು ಸುಮ್ಮನೆ ಯಾಕೆ ಅವ್ರಿಗೆ ಗೊಂದಲ ಮಾಡೋವಂಥದ್ದು ವಿಚಾರ ಬೇಡ ಅನಿಸ್ತದೆ ನನಗೆ. ಅವರೊಟ್ಟಿ ಅವರು 100 ಜನ ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಸುಮ್ಮನೆ ಈ BJP ಕೆಲವು ಪುಡಾರಿಗಳು ಸಹ ಚಡ್ಡಿ ಹಾಕಕ್ಕೆ ಹೊರಟುಬಿಟ್ಟಿದ್ದಾರೆ. ಅವರಿಂದ ಸಮಸ್ಯೆ ಆಗಿದ್ದು, RSSರಿಂದ ಏನು ಸಮಸ್ಯೆ ಇರಲಿಲ್ಲ. ಯಾವ BJP ಪುಡಾರಿಗಳು ಶುರುವಾದರು ಅವರೆಲ್ಲ ಹಾಕಕ್ಕೆ ಹತ್ತಿದ್ರು, RSSಗೆ ಕೆಟ್ಟ ಹೆಸರು ಬಂತು. ಅವರೆಲ್ಲೊಬ್ರು ಹೇಳಿದಾರಲ್ಲ, ನಾವು ನಮ್ಮ ಸಂಸ್ಥೆ ನಾವು ಮಾಡ್ತೀವಿ, ನೀವು ಯಾಕಪ್ಪ ಕೈ ಹಾಕ್ತೀರ ಅಂತ BJPಯವ್ರಿಗೆ ಬೈದಿದ್ದಾರೆ, ಗೊತ್ತಾಯ್ತಾ? ಹಂಗಾಗಿ ಅಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು ಬಿಟ್ಟರೆ RSS ಅವರು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವ್ರಿಗೆ ಅಡಚಣೆಗಳು ಹಾಕಿಲ್ಲ, ಏನೂ ಹಾಕಿಲ್ಲ. ಆದರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊತೀರಿ, ಯಾವುದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊತಾರೆ. ಆದರೆ ಏನು ನಿಮಗೆ ಏನು ಹಾಗೆ RSS ಅವ್ರು ಕೂಡ ಫ್ರೀ ಬಿಡೋಕ್ಕಿದೆ ಛತ್ರನ, ಆ ಥರ ಇರಬಾರ್ದು. ಅವರು ಸಹ ಒಂದು ಪರ್ಮಿಷನ್ ತಗೋಬೇಕು, ಹೋಗಬೇಕು, ಮಾಡಿ. ಯಾರೂ ಬೇಡ ಅನ್ನೋದಲ್ಲ. ಇಲ್ಲಿವರೆಗೆ ಪರ್ಮಿಷನ್ ತೊಗೊಂಡಿಲ್ಲ, ಮಾಡಿಲ್ಲ, ಬಿಟ್ಟಿದ್ದೀವಲ್ಲ, ಎಲ್ಲ ಮಾಡಿದ್ದೀವಿ ನಾವು. ಈಗ ನಮ್ಮ ತಾಲೂಕಲ್ಲೂ ಮೊನ್ನೆ ಮಾಡಿದರು, ಅದರಲ್ಲೂ ಮಸೀದಿ ಹತ್ರನೇ ಹೋಗ್ಬೇಕಂತಲೂ ಹೇಳಿದರು. ಕೊಡ್ರಪ್ಪ ಅಂದೆ ನಾನು. ಅದೆಲ್ಲ ಏನು ತಲೆ ವಿಷಯ ಅಲ್ಲ. ಮಸೀದಿ ಹತ್ರ ಹೋಗ್ತಾರೋ ಅಥವಾ ಮಸೀದಿ ಒಳಗೆ ಹೋಗ್ತಾರೋ, ಹೊಕ್ಕೆ ಬರಲಿ ಬೇಕಾದ್ರೆ ಕೊಡಿ ಅಂತಲೂ ಹೇಳಿದೆ ನಾನು. ಅಂದರೆ ನಮಗೇನು ಆ ಥರ ಕಾಣಿಸ್ಲಿಲ್ಲ ಬೇಗ ಇದು. ಆದ್ದರಿಂದ ಯಾವ ಬೆದರಿಕೆಗಳನ್ನು ಇವೆಲ್ಲ ಹಾಕಿದರೆ RSS ಅಂತ ಹೇಳ್ಕೊಂಡು ಬೆದರಿಸೋದು ಇದೆಯಲ್ಲ, ಅದಕ್ಕೆ ನಾವು ಹೆದರುವಂಥದ್ದು ಇಲ್ಲ ಅಂತ ನಾವು ಹೇಳಿದ್ದು ಬಿಟ್ಟರೆ ಆ ಥರ ಯಾವುದೇ ಸಮಸ್ಯೆ ಇಲ್ಲ. ಗೊಂದಲ ಮಾಡೋದು ಯಾವುದೂ ಇಲ್ಲ. ನಮ್ಮ ಸರ್ಕಾರಕ್ಕೆ ಅದು ಇರಲಿಲ್ಲ. ಪರ್ಮಿಷನ್ ತೊಗೊಳ್ಳಿ ಅಂತ ನಾನು ಹೇಳಿದ್ದೀನಿ ಬಿಟ್ಟರೆ ಮತ್ತೇನೂ ಇಲ್ಲ. ಪರ್ಮಿಷನ್ ತೊಗೊಳ್ಳಿ, ಎಲ್ಲರೂ ಪರ್ಮಿಷನ್ ತೊಗೊಳ್ಳೋದು ಒಳ್ಳೆಯದು. ಅಲ್ಲ, ನಾನು ಹೇಳೋದು, ನಾನು ಸುಮ್ಮನೆ ಯಾಕೆ ಅವ್ರಿಗೆ ಗೊಂದಲ ಮಾಡೋವಂಥದ್ದು ವಿಚಾರ ಬೇಡ ಅನಿಸ್ತದೆ ನನಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.